ಇನ್ನು ರಮೇಶ್ ಪಂಡಿತ್ ಸಿದ್ದೇಗೌಡರ ಈ ಸ್ಟೇಟ್ಮೆಂಟ್ಗೆ ಪುಟ್ಟರಾಜು ಅವರು ಕಿಡಿಕಾರಿದ್ದಾರೆ. ಇವರನ್ನ ನಾಯಕರನ್ನಾಗಿ ಮಾಡಲು ಹೋಗಿ ಆರೋಗ್ಯ ಕೆಟ್ಟಿದೆ. ಪಂಡಿತ್ ಸಿದ್ದೇಗೌಡ ವಿರುದ್ಧ ಮಾಜಿ ಸಚಿವ ಪುಟ್ಟರಾಜು ಗರಂ ಆಗಿದ್ದಾರೆ. ಇವರನ್ನ ನಾಯಕರನ್ನಾಗಿ ಮಾಡಲು ಹೋಗಿ ಆರೋಗ್ಯ ಕೆಟ್ಟಿದೆ. ಅಂಬರೀಷ್ ಸೋಲಿಸಲು ನಮ್ಮ ನಾಯಕರನ್ನ ಕರೆದೊಯ್ದಿದ್ದ. ಅಂದಿನಿಂದ ನಮ್ಮ ನಾಯಕನ ಆರೋಗ್ಯ ಹದಗೆಟ್ಟಿದೆ. ಪಂಡಿತ್ ಸಿದ್ದೇಗೌಡ ವಿರುದ್ಧ ಮಾಜಿ ಸಚಿವ ಪುಟ್ಟರಾಜು ಕಿಡಿಕಾರಿದ್ದಾರೆ. ಇಂಥ ಹೇಳಿಕೆ ನೀಡೋದಕ್ಕೆ ಶಾಸಕರಿಗೆ ನಾಚಿಕೆ ಆಗಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು. ಈ ರೀತಿಯ ಹೇಳಿಕೆ ಯಾವತ್ತೂ ಶಾಸಕರಿಗೆ ಗೌರವ ತರೋದಿಲ್ಲ ಅಂತ ಪಂಡಿತ್ ಸಿದ್ದೇಗೌಡ ವಿರುದ್ಧ ಮಾಜಿ ಸಚಿವ ಪುಟ್ಟರಾಜು ಕಿಡಿಕಾರಿದ್ದಾರೆ. ಚುನಾವಣೆ ಸಮಯಕ್ಕೆ ಮಾತ್ರ ಸಾಧ್ಯ ಅದು ಅಂತ ಇವನಂತ ಲೀಡರ್ ಮಾಡಕ್ ಹೋಗಿ ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿಗೆ ಬಂದಿದ್ದು. ಒಬ್ಬ ಮಹಾನ್ ನಾಯಕ, ಈ ನಾಡು ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಅವತ್ತು ಸೋಲಿಸ್ಲಿಕ್ಕೆ ಬೆಳಗ್ಗೆ 4 ಗಂಟೆ ಕರ್ಕೊಂಡೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ. ಅವತ್ತಿನಿಂದನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂತು. ಅವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು. ಆ ಭಾಷೆ ಉಪಯೋಗಿಸಿದ್ರೆ ನಾಚಿಕೆ ಆಗಬೇಕು. ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ. ಹೋಗಿ ಅವ್ರ ಮಾತೃಶ್ರೀ, ನಮಗೂ ಮಾತೃಶ್ರೀ ಸಮಾನರು ವಿಜಯಮ್ಮ ಅವರು, ಅವ್ರಿಗೆ ದೀರ್ಘಾಂಡ್ ನಮಸ್ಕಾರ ಮಾಡಿ ನಾನು ಅಂದಿದ್ದು ಕುಮಾರನ ಬಗ್ಗೆ ತಪ್ಪಾಯ್ತಮ್ಮ ಅಂತೇಳಿ ಅವರ ತಾಯಿ ಕ್ಷಮೆ ಕೇಳ್ತೀನಿ. ಇನ್ನು ಶಾಸಕ ಪಂಡಿತ್ ಸಿದ್ದೇಗೌಡ ವಿರುದ್ಧ ಮೈತ್ರಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ತಂದೆಯ ಆಪರೇಷನ್ ಬಗ್ಗೆ ಇವರಿಗೆ ಪ್ರೂವ್ ಮಾಡುವಂತ ಅಗತ್ಯ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಗರಂ ಆದ್ರು. ಯಾರ್ಯಾರು ಏನೇನಂದ್ರು ಬನ್ನಿ ನೋಡೋಣ. ಗಾಡಿನಲ್ಲಿ ಬರ್ತಾ ನೋಡಿದೆ ಸಂಪೂರ್ಣ ಅವರು ಮಾತನಾಡಿರ್ತಕ್ಕಂಥದ್ದನ್ನ. ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು. ಏಕೆಂದರೆ ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನ ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ. ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ. ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿರ್ತಕ್ಕಂಥದ್ದು ಸತ್ಯ ರೀ. 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವ್ರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ. ಕಳೆದ 2018ರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 1 ತಿಂಗಳು ಮುಂಚಿತವಾಗಿ ಆ ಸರ್ಜರಿ ಆಯಿತು. ಒಂದೇ ತಿಂಗಳಿಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ರು, ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ತಂದೆಯವರು. ಹಾಗಾಗಿ ಇವತ್ತು ಆ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಸ್ಥಾನಕ್ಕೆ, ಅವರ ಒಂದು ಹಿರಿತನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ಹೇಳಿಕೆಗಳು ಎಲ್ಲೆಯನ್ನು ಮೀರಬಾರದು. ಯಾರೂ ಕೂಡ ಈ ರೀತಿಯಾದಂಥ ಎಲ್ಲೆ ಮೀರಿದಂಥ ಹೇಳಿಕೆಗಳನ್ನು ಕೊಡಬಾರದು. ಒಬ್ಬರ ಆರೋಗ್ಯದ ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು, ಎಲ್ಲರ ಆರೋಗ್ಯದ ಕುರಿತಂತೆ ಆರೋಗ್ಯವಾಗಿರಬೇಕು ಅಂತ ಬಯಸುವಂಥವ್ರು ನಾವೆಲ್ಲರೂ ಕೂಡ. ಬಂಡಿ ಸಿದ್ದೇಗೌಡರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ನಾನು ಖಂಡಿಸ್ತೇನೆ. ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ, ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಉಳಿದಂಥವ್ರು ಕಾಳಜಿ ವಹಿಸುವಂಥದ್ದು ಅಗತ್ಯ ಏನಿಲ್ಲ. ರಾಜಕಾರಣದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಟೀಕೆಗಳು ಸಾಮಾನ್ಯ ಸರ್. ಆದರೆ ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರದಲ್ಲಿ, ಆಪರೇಷನ್ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ಸಿಗರು ಟೀಕೆ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ಅವರು ಯಾರು ರಮೇಶ್ ಪಂಡಿತ್ ಸಿದ್ದೇಗೌಡರು ಮಾತ್ರ ಅಲ್ಲ, ಎಲ್ಲ ನಾಯಕರ ಅವರ ಮನಸ್ಥಿತಿಯನ್ನು ನೋಡಿದಾಗ ಅವರು ಚುನಾವಣೆಯಲ್ಲಿ ಯಾವಾಗ ಹೀನಾಯವಾಗಿ ಸೋಲ್ತೀವಿ ಅಂತ ಅವರಿಗೆ ಗೊತ್ತಾಗುತ್ತೋ ಆವಾಗೆಲ್ಲ ವೈಯಕ್ತಿಕ ದಾಳಿ ಮಾಡುವಂಥದ್ದು, ಯಾರನ್ನ ಹೀಯಾಳಿಸುವಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿದೆ. ಅದು ಕಾಂಗ್ರೆಸ್ಸಿನ ಚಾಳಿನೇ ಆ ಥರದ್ದು. ಅವ್ರು DNA ಆ ಥರ ಇನ್ನೊಬ್ಬರನ್ನ ಹೀಯಾಳಿಸುವಂಥ ಗುಣ ಇದೆ. ಹಾಗಾಗಿ ನಾನು ಹೆಚ್ಚೇನು ಹೇಳೋಕ್ಕೆ ಹೋಗಲ್ಲ. ಕುಮಾರಣ್ಣನವರು ಈಗ ತಂತ್ರಜ್ಞಾನ ಅನ್ನೋದು ಅಥವಾ ಮೆಡಿಕಲ್ ಫೀಲ್ಡ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಆಪರೇಷನ್ಸ್ ಅನ್ನೋದು ಇವತ್ತು ಯಾವುದನ್ನು ಕೂಡ ಭಾಳ ಸರಳವಾಗಿ, ಸುಲಭವಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಾಡ್ತಿದ್ದಾರೆ. ಕುಮಾರಣ್ಣನು ಕೂಡ ಆ ರೀತಿ ಒಂದು ಆಪರೇಷನ್ಗೆ ಒಳಗಾಗಿ 3 ದಿನದಲ್ಲಿ ಡಿಸ್ಚಾರ್ಜ್ ಆಗಿ, ಚುನಾವಣೆ ಇದೆ, ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ರಾಜ್ಯಕ್ಕೆ ನ್ಯಾಯ ಸಿಗಬೇಕು, ಕಾವೇರಿಯ ಏನು ನಮ್ಮ ಬೇಸಿನ್ ಇದೆ ಅಲ್ಲಿ ಮಳೆ ಇಲ್ದಲೆ ನಮ್ಮ